ಆತ್ಮೀಯ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತದೆ. ಹಾಗೆ ಸಮಸ್ಯೆ ಜೊತೆಗೆ ಒಂದಲ್ಲ ಒಂದು ಬೇಡಿಕೆ ಇದ್ದೇ ಇರ್ತದೆ. ಕೆಲವರಿಗೆ 108 ಬೇಡಿಕೆ ಇದ್ದರೆ ಕೆಲವರಿಗೆ ಅರ್ಧಂಬರ್ಧ ಬೇಡಿಕೆ ಇರ್ತದೆ. ಕೆಲವರು ಇದ್ದಷ್ಟು ತೃಪ್ತಿಗೊಳಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಈ ಬೇಡಿಕೆ ಇಟ್ಕೊಂಡಿರ್ತಾರಲ್ಲ, ಅವರು ಮತ್ತೆ 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 ಒಂದಲ್ಲ ಒಂದು ವಿಚಾರಗಳ ಬಗ್ಗೆ ಹೋರಾಟ ಮಾಡ್ತಾನೇ ಇರ್ತಾರೆ. ಹೋರಾಟದಲ್ಲಿ ಎಷ್ಟು ಜನ ಗೆಲ್ತಾರೋ ಎಷ್ಟು ಜನ ಸೋಲ್ತಾರೋ ಅವ್ರಿಗೆ ಗೊತ್ತಿರೋದಿಲ್ಲ. ಆದರೆ ಕೆಲವರು ಗೆಲ್ತಾರೆ, ಕೆಲವರು ಸೋಲ್ತಾರೆ. ಕೆಲವರು ಇಲ್ಲಪ್ಪ ವರ್ಷಾನುಗಟ್ಟಲೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಏನೂ ಆಗ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವರು ನಾನು ವಿನ್ ಆದೆ, ನಾನು ಸಕ್ಸಸ್ಫುಲ್ ಆದೆ, ನಾನು ಬಿಡಲಿಲ್ಲ, ನಾನು ಛಲವಂತ, ಹಾಗೆ ಹೇಗೆ ಅಂತೇಳಿ ಕೊಚ್ಕೋತಾರೆ. ಏನೇ ಆದರೂ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಕೆಲವು ಆಯಾ ವಯಸ್ಸಿನಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂತಹ ಅವಶ್ಯಕತೆಗಳು ಬೇಕೇ ಬೇಕು. ಅದು ಬೇಡಿಕೆಯಾರ ಅನ್ಕೊಳ್ಳಿ, ಅವಶ್ಯಕತೆ ಅನ್ಕೊಳ್ಳಿ, ಏನಾರು ಅನ್ಕೊಳ್ಳಿ. ಬಟ್ ನನ್ನ ಲೆಕ್ಕಾಚಾರದಲ್ಲಿ ಅದು ಅವಶ್ಯಕತೆ ಅಂತ ಹೇಳ್ತೀವಿ ನಾವು. ಯಾಕಂದರೆ ಅದು ಆ ವಯಸ್ಸಲ್ಲಿ ಬೇಕೇ ಬೇಕು. ಈಗ ಒಂದು ಎಕ್ಸಾಂಪಲ್, ಒಂದು ಮಗು ಹುಡ್ತದೆ ಅನ್ಕೊಳ್ಳಿ. ಮಗು ಹುಟ್ಟುವಾಗ ಅದಕ್ಕೆ ಎಲ್ಲರೂ ನಿರೀಕ್ಷೆ ಮಾಡೋದೇನೋ ಆರೋಗ್ಯವಂತವಾದ ಮಗು ಬೇಕು, ಅದರ ಆರೋಗ್ಯ ಚೆನ್ನಾಗಿರಬೇಕು ಅಂತಲೇ ಎಲ್ಲ ನಿರೀಕ್ಷೆ ಮಾಡೋದು. ಇವತ್ತು ಎಷ್ಟು ಜನ ಮಕ್ಕಳು ಹುಡ್ತಿದಂಗೆ ಆರೋಗ್ಯವಂತರಾಗಿ ಹುಡ್ತಾರೆ ಹೇಳಿ ನೋಡೋಣ. ಏನೇನೋ ಪ್ರಾಬ್ಲಮ್ಗಳು, ಒಂದು 108 ಪ್ರಾಬ್ಲಮ್ಗಳು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದಕ್ಕೊಂದಷ್ಟು ಉಪ್ಪು ಖಾರ ಹಾಕೊಂಡು ಇಟ್ಕೊಂಡಿರ್ತಾರೆ. ಇವತ್ತಿನ ವೈದ್ಯ ಕ್ಷೇತ್ರ ತಗೊಂಡ್ರೆ ಆಲ್ ಆರ್ ಕಮರ್ಷಿಯಲ್. ಆದರೆ ನಾವು ಇಲ್ಲಿ ಆರೋಗ್ಯವನ್ನು ಸಂಪಾದನೆ ಮಾಡೋದು ಹೇಗೆ ಅಂತಕ್ಕಂಥದ್ದು ಇವತ್ತು ಎಷ್ಟೋ ಜನ ತಂದೆ ತಾಯಿಯರು, ಜನ್ಮ ಕೊಡ್ತಕ್ಕಂಥ ತಂದೆ ತಾಯಿಯಂದರು ವಿಚಾರ ಮಾಡ್ತಕ್ಕಂಥ ಲೆಕ್ಕಾಚಾರ ಇತ್ತು ಅಂದಾಗ, ಭಗವಂತ ನಮಗೆ ಎಲ್ಲರೂ ಕೂಡ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ಕೊಟ್ಟಿರ್ತಾನೆ. ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡು ನಮಗೆ ಏನು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆಯನ್ನು ನಾವು ಪೂರೈಕೆ ಮಾಡ್ಕೋಬೋದು. ಇವತ್ತು ತಂತ್ರ ಹೇಳ್ಕೊಡ್ತೀನಿ ನಿಮಗೆಲ್ಲ. ಇಲ್ಲಿವರೆಗೂ ಕಂಡು ಕೇಳಿರಿಯದ ಈ ತಂತ್ರ ಅದ್ಭುತವಾದಂಥ ಒಂದು ಶಕ್ತಿಯನ್ನು ಹೊಂದಿದೆ ಅಂತಂದರೆ ನೀವು ಮಾಡ್ತಾ ಇದ್ದಂಗೆ ರಿಸಲ್ಟ್. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಹೌದು ನಮಗೆ ಭಾಳ ಬೇಡಿಕೆಗಳಿದ್ದಾವೆ ಅಂತ. ಇದು ಯಾವಾಗಾರು ಏನು ಬೇಕಾದ್ರೆ ತಗೊಳ್ಳಿ, ಅವಶ್ಯಕತೆ, ಮನುಷ್ಯನಿಗೆ ಅವಶ್ಯಕತೆ ಏನು, ಮಗು ಹುಟ್ಟಿದಾಗಲೇ ಏನು ಬೇಕು, ಅದಕ್ಕೆ ಆರೋಗ್ಯ ಭಾಗ್ಯ ಬೇಕು. ಆರೋಗ್ಯವನ್ನು ದಯಪಾಲಿಸುತ್ತೆ ಈ ಒಂದು ಶಕ್ತಿ. ಹೇಳ್ಕೊಡ್ತೀನಿ, ವೆಯ್ಟ್ ಮಾಡಬೇಕು. ಯಾಕಂದರೆ ಸುಮ್ಮನೆ ಸಡನ್ನಾಗಿ ಹೇಳ್ಬಿಟ್ರೆ ಅದಕ್ಕೆ ಸಾರ ಇರೋದಿಲ್ಲ. ನಮ್ಮದೆಲ್ಲ ಗೊತ್ತಿಲ್ಲ, ಫಸ್ಟ್ ಟಾಪಿಕ್ಕು, ಆಮೇಲೆ ಸಸ್ಪೆನ್ಸು, ಆಮೇಲೆ ಕ್ಲೈಮ್ಯಾಕ್ಸು. ಇಲ್ಲಿ ಆರೋಗ್ಯ ಬೇಕು ನಮಗೆ. ಆರೋಗ್ಯಕ್ಕೆ ಏನು ಮಾಡಬೇಕು? ಅದಕ್ಕೊಂದು ಶಕ್ತಿ ಇದೆ. ಆ ಶಕ್ತಿ ಜೊತೆ ಇನ್ನೊಂದು ಶಕ್ತಿಯನ್ನು ಸಂಯೋಗ ಮಾಡಬೇಕು. ಆವಾಗ ಆರೋಗ್ಯ ಭಾಗ್ಯ ನಿಮ್ದಾಗ್ತದೆ. ನೆಕ್ಸ್ಟ್ ಮಕ್ಕಳಿಗೆ ಏನು ಬೇಕು? ನೆಕ್ಸ್ಟ್ ತಂದೆ ತಾಯಿ ಯೋಚನೆ ಮಾಡೋದೇನು, ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಒಳ್ಳೆ ಎಜುಕೇಟೆಡ್ ಆಗಬೇಕು. ಆ ವಿದ್ಯಾ ಬುದ್ಧಿನಲ್ಲಿ ನಾನಾ ರೀತಿಯಾಗಿ ತೊಡಕುಗಳು. ಯಾಕಂದರೆ ಜನ್ಮದೋಷಗಳು. ಅಪ್ಪ ಓದಿರಲ್ಲ, ಮಗ MBBS ಮಾಡಿಬಿಟ್ಟಿರ್ತಾನೆ. ಅಪ್ಪ ದೊಡ್ಡ ಸೈಂಟಿಸ್ಟು, ಮಗ 5ನೇ ಕ್ಲಾಸೇ ದಾಟಿರೋದಿಲ್ಲ. ಇಂಥವೆಲ್ಲ ಕರ್ಮಕಾಂಡಗಳು ಸಮಾಜದಲ್ಲಿ ನೋಡ್ತೀವಿ ನಾವು. ಅಂದರೆ ಇವೆಲ್ಲ ಕರ್ಮಗಳು ಹೇಗೆ ಒಬ್ಬ ಮನುಷ್ಯನಿಗೆ ಫಾಲೋ ಅಪ್ ಮಾಡುತ್ತೆ ಅಂತಂದರೆ ಅದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಇದಕ್ಕೆಲ್ಲ ನಿರ್ದಿಷ್ಟವಾದ ಕಾರಣಗಳನ್ನ ನಾವು ಹೇಳ್ಕೊಳ್ತಾ ಬಂದಿದ್ದೀವಿ ಈ ಕಾರ್ಯಕ್ರಮದಲ್ಲಿ. ಅಂದರೆ ಓದಿರೂ ಓದಲೇಬೇಕು ಅಂತಲ್ಲ, ಅಥವಾ ಓದ್ಬಿಟ್ಟು ಅಂತಲ್ಲಿ ಅದು ಕಂಪ್ಲೀಟ್ ಮಾಡಲೇಬೇಕು ಅಥವಾ ಓದಲೇಬಾರ್ದು ಅಂತ ಅರ್ಥ ಅಲ್ಲ. ಪ್ರತಿಯೊಬ್ಬ ಮಗುವಿಗೂ ಕೂಡ ಇವತ್ತಿನ ಕಾಲದಲ್ಲಿ ಎಜುಕೇಷನ್ ಬೇಕೇ ಬೇಕು. ಆ ಎಜುಕೇಷನ್ ನಾಲೆಡ್ಜ್ ಇಲ್ಲ ಅಂದಮೇಲೆ ಏನೂ ಮಾಡಲಿಕ್ಕಾಗಲ್ಲ. ಇದು ಎಲ್ರಿಗೂ ಇದು ಅರಿವು ಇದ್ದೇ ಇದೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಮಕ್ಕಳನ್ನ ಶಾಲೆಗೆ ಹಾಕ್ತೀವಿ. ಆದರೆ ಆ ಮಕ್ಕಳಿಗೆ ಪಾಠ ಮಾಡೋದು ಒಬ್ಬನೇ ಟೀಚರ್ ಆಗಿದ್ದರೆ ಅದರೊಂದು 10 ಜನ ಚೆನ್ನಾಗಿ ಓದ್ತಿರ್ತಾರೆ, ಒಂದು 20 ಜನ ಮಿಡ್ಲಾಗಿ ಓದ್ತಿರ್ತಾರೆ, ಇನ್ನೊಂದು 10 ಜನ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಬಂದಿರ್ತಾರೆ. ಫೇಲ್ಯೂರ್. ಎಲ್ರಿಗೂ ಒಬ್ಬನೇ ಟೀಚರ್ ಪಾಠ ಮಾಡೋದು. ಕಾರಣ ಏನು? ಈ 3 ಕ್ಯಾಟಗರಿನಲ್ಲಿ ಒಂದೊಂದು ಕರ್ಮಗಳು ಕೆಲಸ ಮಾಡೋದ್ರಿಂದ ಕೆಲವರು ಚೆನ್ನಾಗಿ ಓದುವಂಥ ಶುಭ ಕಾರ್ಯಗ್ರಹಗಳು ಹುಟ್ಟಿರ್ತಾರೆ. ಕೆಲವರು ಏನೋ ಓದಬೇಕಲ್ಲ ಅಂತ ಓದೋ ಒಂದು ಮಿಡ್ಲ್ ಕ್ಲಾಸ್ ಲೆವೆಲ್ನಲ್ಲಿ ಓದ್ಕೊಂಡಿರ್ತಾರೆ. ಇನ್ನು ಕೆಲವರು ಅಟ್ರ್ ಫ್ಲಾಪ್ ಆಗಿರ್ತಾರೆ. ಎಜುಕೇಷನ್ ಅಂದರೆ ತಲೆಗೆ ಹತ್ತೋದಿಲ್ಲ, ಅವಕ್ಕೆ ವಿದ್ಯೆ ಅನ್ನೋದೇ ತಲೆಗೆ ಹತ್ತೋದಿಲ್ಲ. ಅದಕ್ಕೊಂದೊಂದಷ್ಟು ಪಾಪಗ್ರಹಗಳ ಸಂಯೋಗ ಅವ್ರಿಗಿರ್ತದೆ. ಈ ರೀತಿ ಬೇರೆ ಬೇರೆ ಆಗಿದ್ದಾಗ ನಾವು ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಇವತ್ತು ಯಾರಾದರೂ ನೋಡ್ತೀರಾ? ಯಾರೂ ನೋಡಲ್ಲ. ಹೋಗ್ತೀರಾ, ಸ್ಕೂಲಿಗೆ ಸೇರಿಸ್ಬೇಕು, ಫೀಸ್ ಕಟ್ತೀರಾ, ಸ್ಕೂಲಿಗೆ ಹಾಕ್ತೀರಾ. ಟೀಚರ್ ಹೇಳಿದ್ರೆ ಓದ್ತಾ ಇದ್ದಾನೆ. ಟೀಚರ್ ಓದ್ತಾ ಇಲ್ಲ. ಅವತ್ತು ತಲೆ ಕೆಡಿಸ್ಕೊಂಡು ಗೊಬ್ಬರ ಮಾಡ್ಕೊಳ್ಳಿ, ನನ್ನ ಮಗು ಓದ್ತಾ ಇಲ್ಲ, ಏನು ಮಾಡೋದು? ಈ ರೀತಿ ಹಲವಾರು ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ತೀರಾ ಎಜುಕೇಷನ್ ವಿಚಾರದಲ್ಲಿ. ಆದರೆ ನಾವು ಕೊಡುವಂಥ ಒಂದು ತಂತ್ರ, ನಿಮ್ಮ ಮಗು ಪಾಪಗ್ರಹದಿಂದ ಪೀಡಿತವಾಗಿರಲಿ, ಶುಭಕಾರಕ ಗ್ರಹಗಳಿಂದ ಪೀಡಿತವಾಗಿರಲಿ, ಆ ಒಂದು ಎನರ್ಜಿನ ನೀವು ಕೊಡ್ತಿದ್ದಂಗೆ ನಿಮ್ಮ ಮಗು ಆಟೋಮೆಟಿಕಲಿ ಕಾನ್ಸಂಟ್ರೇಷನ್, ಮೆಮೊರಿ ಇವೆಲ್ಲ ಸಂಪಾದನೆ ಮಾಡ್ಕೊಂಡು ಓದೋಕ್ಕೆ ಶುರು ಮಾಡ್ತದೆ. ಜೀವನದಲ್ಲಿ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂತಹ ಎಲ್ಲ ವಿಚಾರಗಳು ಕೂಡ ಆಯಾ ವಯಸ್ಸಿನಲ್ಲಿ ನಿಗದಿತವಾಗಿ ಎಲ್ರಿಗೂ ಸಿಗ್ತಾ ಬಂದರೆ
ನಮ್ಮಂಥ ಅದೃಷ್ಟವಂತರು ಪ್ರಪಂಚದಲ್ಲಿ ಬೇರೆ ಯಾರೂ ಇರೋದಿಲ್ಲ. ಆದರೆ ಈ ಪಾಪಕರ್ಮಗಳು, ಕರ್ಮದೋಷಗಳು, ಜನ್ಮದೋಷಗಳು ಇವೆಲ್ಲ ನಮ್ಮನ್ನು ಸುತ್ತುವರೆದು ನಮಗೆ ಆಯಾ ಕಾಲಮಾನಕ್ಕೆ ನಮಗೆ ಬೇಕಾದ ಸಿಗದಂಗೆ ಮಾಡಾಕ್ಬಿಡ್ತದೆ. ಅದಕ್ಕೆ ಜಾತಕ ಅಂತ ಒಂದಿದೆ, ಜ್ಯೋತಿಷಾಸ್ತ್ರ ಅಂತ ಒಂದಿದೆ, ವೈದಿಕ ಶಾಸ್ತ್ರ ಅಂತ ಇದೆ, ವೈದಿಕ ಪರಿಹಾರ ಅಂತ ಇದೆ. ಅದನ್ನು ನೋಡ್ಕೊಳ್ಳೋಂಥ ಮನಸ್ಥಿತಿ ನಮ್ಮ ಕಾರ್ಯಕ್ರಮ ನೋಡಿದ್ಮೇಲೆ ಎಷ್ಟೋ ಜನಕ್ಕೆ ಅರಿವಾಗಿದೆ ಅಂತಂದರೆ ಇದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ ನಮಗೆ. ಇಷ್ಟೊಂದು ಪರಿವರ್ತನೆ ಮಾಡಿದ್ದೀವಲ್ಲ, ಅದೇ ಭಾಳ ಖುಷಿ ನಮಗೆ. ಆದರೂ ಕೂಡ ಇದನ್ನು ಅಳವಡಿಸ್ಕೊಳ್ದಿರ್ತಕ್ಕಂತಹ ಚೈತನ್ಯ ಇಲ್ದಿರತಕ್ಕಂಥವ್ರು ಅಥವಾ ಮಾನಸಿಕ ದೈಹಿಕವಾಗಿ ಇದರ ಅರಿವಿಲ್ದಿರತಕ್ಕಂಥವ್ರು ಕೂಡ ಒಂದು ಸಣ್ಣ ತಂತ್ರದಿಂದ ನಿಮಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ಕೋಬೋದು. ಅಂತಹ ಅದ್ಭುತವಾದಂತಹ ಒಂದು ತಂತ್ರವನ್ನು ನಿಮಗೆ ಇವತ್ತೆಲ್ಲ ಪರಿಚಯ ಮಾಡಿಕೊಡ್ತೀನಿ. ನೀವೆಲ್ಲ ಕೇಳ್ಪಟ್ಟಿದ್ದೀರಿ ಕಲ್ಪವೃಕ್ಷ ಕಾಮಧೇನು ಅಂತ. ಏನು ಕಲ್ಪವೃಕ್ಷ ಕಾಮಧೇನು? ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಕೇಳಿದ್ದನ್ನು ಕೊಡುವಂಥದ್ದು. ಎಷ್ಟು ಜನಕ್ಕೆ ಇದ್ರ ಲಭ್ಯತೆ ಇದೆ? ಇಲ್ಲ. ಆ ಕಲ್ಪವೃಕ್ಷ ಕಾಮಧೇನುವನ್ನು ಯಾರು ಆರಾಧನೆ ಮಾಡ್ಕೊಂಡು ಬರ್ತೀರಿ, ಯಾರು ಅದನ್ನು ಹೊಂದಿದ್ದೀರಿ, ಅವರೆಲ್ಲರೂ ಕೂಡ ನಿರಂತರವಾಗಿ ಅದರ ಒಂದು ಶಕ್ತಿ ಸಂಚಯನ ಆಗ್ತಿರ್ತದೆ. ಅದರಿಂದ ಎಲ್ಲ ರೀತಿಯಾಗಿರ್ತಕ್ಕಂತಹ ಅವಶ್ಯಕತೆಗಳು, ಬೇಡಿಕೆಗಳು ಪೂರೈಕೆ ಆಗ್ತಿದೆ ಅಂತಂದರೆ ಆವತ್ತಿನ ಕಾಲದಿಂದನೂ ಕೂಡ ಇದನ್ನು ಅನುಸರಣೆ ಮಾಡ್ಕೊಳ್ತಾ ಬಂದರು. ಆದರೆ ಇವತ್ತು ನಾಡೋಗಿ ಕಾಡೋಗಿ ನಾಡಾಗಿ ಏನೇನೋ ಆಗೋಗ್ಬಿಟ್ಟು ನಾವು ತುಂಬ ದೂರ ಬಂದ್ಬಿಟ್ಟಿದ್ದೀವಿ. ನಾವು ಅದರಿಂದ ನಮಗೆಲ್ಲ ಭಾಳ ಇಮ್ಮಿಡಿಯೇಟಾಗಿ ಫಾಸ್ಟ್ ಫುಡ್ ಥರ ಏನೋ ಒಂದು ಬೇಕು, ನಾವೀಗ ಅನ್ಕೊಂಬಿಟ್ಟು ಬೇಕು. ಅದೇ ನಮ್ಮ ಹತ್ರ ಬಂದರೆ ಈ ಪೂಜೆ ಮಾಡ್ರಮ್ಮ, ಈ ವ್ರತ ಮಾಡ್ರಮ್ಮ, ಇಲ್ಲಿ ಹೋಗ್ರಮ್ಮ, ಅಲ್ಲ ಅಂತ ಕಳಿಸ್ಬಿಡ್ತೀವಿ ನಾವು. ನಮ್ಗೆ ಇಮ್ಮಿಡಿಯೇಟಾಗಿ ಅದು ಆಗಬೇಕು, ಕೆಲಸ ಆಗಬೇಕು ಅಂದ್ರೆ ಏನು ಮಾಡಬೇಕು? ತಂತ್ರ ಮಾಡಬೇಕು. ಅದಕ್ಕೆ ಯಂತ್ರ ಮಂತ್ರ ತಂತ್ರ ಅಂತ ಇದೆ. ಆ ಯಂತ್ರ ಮಂತ್ರ ತಂತ್ರ ಅಂತಕ್ಕಂಥದ್ದು, ಯಂತ್ರ ಮಂತ್ರ ಬಿಟ್ಬಿಡಿ, ನಾನು ಯಾವುದು ಯಂತ್ರ ಮಂತ್ರ ತೋರಿಸ್ತಲ್ಲ ನಿಮಗೆ, ಜಸ್ಟ್ ನಾನು ಇವತ್ತು ತಂತ್ರ ತೋರಿಸ್ಕೊಡ್ತೀನಿ. ಆ ತಂತ್ರ ನಾವು ಮಾಡಿದಾಗ ಆ ಕೆಲಸ ನಿರ್ದಿಷ್ಟವಾಗಿ ಆಗಲೇಬೇಕು. ಅದಾಗಬೇಕು ಅಂದಾಗ ನಿರ್ದಿಷ್ಟವಾಗಿರ್ತಕ್ಕಂತಹ ವಿಚಾರಗಳನ್ನು ಅದಕ್ಕೆ ಸೇರಿಸಬೇಕು. ಆಗ ಅದು 100% ನಮ್ಗೆ ಕೆಲಸ ಮಾಡ್ತಾ ಹೋಗ್ತದೆ. ವೀಕ್ಷಕರೇ, ಎಲ್ಲ ಪೆನ್ನು ಪೇಪರ್ ತೊಗೊಂಡು ಬರ್ಕೊಳ್ಳಿ ಅಥವಾ ವಿಡಿಯೋ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಮತ್ತೆ ಎಲ್ಲ ಆದಮೇಲೆ ನಾನು ಅದು ನೋಡಲಿಲ್ಲ ಇದು ನೋಡಲಿಲ್ಲ ಅಂತಾರೆ. ಯಾಕಂದರೆ ಜೀವನದಲ್ಲಿ ಭಾಳ ಮುಖ್ಯವೇ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ, ವಿದ್ಯೆ, ಉದ್ಯೋಗ, ವ್ಯವಹಾರ, ವ್ಯಾಪಾರ, ವಿವಾಹ, ಸಂತಾನ, ಅಭಿವೃದ್ಧಿ. ಇಷ್ಟು ತಾನೇ ಬೇಕಾಗಿರೋದು ಮನುಷ್ಯನಿಗೆ. ಇದಕ್ಕೆ ಎಲ್ಲರೂ ಹೋರಾಟ ಮಾಡೋದು. ಕೆಲವ್ರಿಗೆ ನಿರಂತರವಾಗಿ ಸಿಗ್ತದೆ, ಕೆಲವ್ರಿಗೆ ಸಿಗೋದಿಲ್ಲ. ಕೆಲವ್ರಿಗೆ ಅರ್ಧಂಬರ್ಧ ಸಿಗುತ್ತೆ, ಅರ್ಧಂಬರ್ಧ ಸ್ಯಾಟಿಸ್ಫೈ ಆಗಿರ್ತಾರೆ. ಕೆಲವರು ಏನು ಸಿಗೋದೇ ಇಲ್ಲ, ಯಾಕಾದರೂ ಹುಟ್ಟಿದು ಈ ಭೂಮಿ ಮೇಲೆ ಅಂತೇಳಿ ಕೊರಗ್ತಾ ಇರ್ತಾರೆ. ಆದರೆ ಈ ಅವಶ್ಯಕತೆಗಳು ನಮಗೆ ಸಿಗ್ತಿದ್ದಾಗೆ ಮನುಷ್ಯನಿಗೆ ದುರಾಶೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ದುರಾಸೆ ಜಾಸ್ತಿ ಆದಾಗ ಮಾಡಬಾರ್ದ ಕರ್ಮಗಳನ್ನೆಲ್ಲ ಮಾಡಿ ಒತ್ಕೊಳ್ತಾನೆ. ತಿನ್ನೋದು 3 ಇಡಿ ಅನ್ನ 3 ಹೊತ್ತು. ಅದಕ್ಕೆ ಕೋಟಿ ಸಂಪಾದನೆ ಮಾಡೋ ಅವಶ್ಯಕತೆ ಏನಿದೆ? ಇಲ್ಲ. ಯಾವಾಗ ಯಾರು ಡಮಾರ್ ಅಂತಲೂ ಹೇಳೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಏನೂ ಸಿಗದೇ ಇರ್ತಕ್ಕಂಥವ್ರು, ಯಾವುದೂ ರೀತಿಯ ಪರಿಹಾರ ಮಾಡ್ಕೊಳ್ದಿರ್ತಕ್ಕಂಥವ್ರು, ಯಾವುದೇ ರೀತಿಯಾದ ಅನುಕೂಲ ಇರ್ತಕ್ಕಂಥವ್ರು ಏನು ಮಾಡಬೇಕು? ಅವ್ರು ಹೇಳ್ತಾರೆ, ನಾವು ಭೂಮಿಗೆ ಹುಟ್ಟಿದ್ದೇ ದೊಡ್ಡ ತಪ್ಪು, ಯಾಕಾದರೂ ಹುಟ್ಟಿದ್ವು ಅಂತ ಯೋಚನೆ ಮಾಡ್ತೀವಿ ಅಂತ ಅನ್ಕೊಂತಾರೆ. ಸೂಸೈಡ್ ಮಾಡ್ಕೊಂಬಿಡ ಅಂತ ಹೇಳ್ತಾರೆ. ಕಾರಣ ಏನು? ಅವ್ರ ಡಿಮ್ಯಾಂಡ್ ಅಥವಾ ಅವಶ್ಯಕತೆ ಅಂತಕ್ಕಂಥ ಅವ್ರಿಗೆ ಪೂರೈಕೆ ಆಗದಿದ್ದಾಗ ಈ ರೀತಿ ಮನಸ್ಥಿತಿಗಳು ಅವ್ರಿಗೆ 100% ಬಂದ್ಬಿಟ್ಟಿರ್ತದೆ. ಅಂಥ ಲಕ್ಷಾಂತರ ವೀಕ್ಷಕರಿದ್ದಾರೆ ನಮ್ಮಲ್ಲಿ, ಲಕ್ಷಾಂತರ ಜನ ಸಮಾಜದಲ್ಲಿದ್ದಾರೆ. ಹಾಗೇ ಇರ್ತಾರೆ, ಏನು ಪೂರೈಕೆ ಆಗೋದಿಲ್ಲ. ಅವ್ರಿಗೆಲ್ಲ ಆರೋಗ್ಯ ಬೇಡವಾ? ಅವ್ರಿಗೆಲ್ಲ ವಿದ್ಯೆ ಬೇಡವಾ? ಅವ್ರಿಗೆಲ್ಲ ಉದ್ಯೋಗ ಬೇಡವಾ? ಅವರೆಲ್ಲ ವ್ಯಾಪಾರ ಮಾಡೋದು ಬೇಡವಾ? ಅವರೆಲ್ಲ ಅಭಿವೃದ್ಧಿ ಆಗೋದು ಬೇಡವಾ? ಹೇಳಿ ನೋಡೋಣ. ಅವ್ರು ಹಾಗೇ ಇರ್ತಾರೆ, ಅದು ಹಾಗೇ ಇರುತ್ತೆ, ವಿಧಿ ಕೂಡ ಹಾಗೇ ಇರ್ತದೆ, ಏನು ಬದಲಾವಣೆ ಆಗೋದಿಲ್ಲ. ಅಂಥವ್ರು ಎಲ್ಲರೂ ಸೇರಿ, ಯಾರಿಗೆ ಬೇಕು ಬೇಡ ಎಲ್ಲರೂ ಸೇರಿ ಈ ತಂತ್ರವನ್ನು ಮಾಡ್ಕೊಳ್ತಾ ಬನ್ನಿ. ಅದಕ್ಕೆ ಮಾಡಬೇಕಾದ್ರೂ ಕೆಲಸ ಏನಪ್ಪ ಅಂದರೆ, ಒಂದು ನಿಂಬೆಹಣ್ಣು ತಗೊಳ್ಳಿ. ಏನು ತಂತ್ರ ಅಂದ್ಬಿಟ್ಟು ನಿಂಬೆಹಣ್ಣು ತೋರಿಸ್ಬಿಟ್ರಲ್ಲ ಅನ್ಕೋಬೇಡ್ರಿ. ಇದಕ್ಕಿರೋ ಪವರು, ಇದು ಒಬ್ಬನ್ನ ಉಳಿಸ್ಬೋದು, ಒಬ್ಬನ್ನ ಅಳಿಸ್ಬೋದು. ನೋಡಿ, ಒಬ್ಬನ್ನ ಬೆಳೆಸ್ಬೋದು, ಇಲ್ಲಾಂದ್ರೆ ನಾಶ ಮಾಡ್ಬೋದು. ಎರಡಕ್ಕೂ ಕೂಡ ಇದು ಕೆಲಸ ಬರ್ತದೆ. ನಮಗೆ ನಾಶ ಮಾಡೋದು, ಅಳಿಸಾಕೋ ಕೆಲಸ ಬೇಡ ನಮಗದು. ಅದರದ್ದು ಇದೇ ಬೇಡ ನಮಗೆ ಯಾವಾಗಲೂ ಕೂಡ ಬೆಳೆಸುವುದು, ಉಳಿಸುವುದು ಮಾತ್ರ ನಾವು ಫಾಲೋಅಪ್ ಮಾಡೋಣ. ನಿಮ್ಗೆ ಹೇಳ್ಕೊಡೋದು ಅದೇ, ಉಳಿಸುವುದು ಬೆಳೆಸಿದ್ರೆ ಮಾಡಿ. ಅಳಿಸಾಕೋದು, ನಾಶ ಮಾಡೋದು ಯಾವತ್ತೂ ಲೈಫಲ್ಲಿ ಮಾಡೋಕ್ಕೆ ಹೋಗಬೇಡಿ. ಅದು ಇಡೀ ನಿಮ್ಮ ವಂಶವನ್ನು ತಿಂದಾಕ್ತದೆ, ಇಡೀ ನಿಮ್ಮ ಜೀವನ ತಿಂದಾಕ್ತದೆ. ಯಾವತ್ತು ಆ ಮನಸ್ಸನ್ನು ಅನ್ಕೊಳ್ತೀರಿ, ಇಡೀ ಜೀವನ ತಿಂದಾಕ್ಬಿಡುತ್ತೆ ಅವತ್ತಿಂದ. ದಟ್ ಈಸ್ ಕಾಲ್ಡ್ ನೆಗೆಟಿವ್ ಎನರ್ಜಿ. ನಾನು ಹೇಳ್ಕೊಡ್ತಿರೋದು ಪಾಸಿಟಿವ್ ಎನರ್ಜಿ. ಈ ನಿಂಬೆಹಣ್ಣು ತಗೊಂಡು ಹೇಗೆ ನಮಗೆ ಬೇಕಾಗದಿರ್ತಕ್ಕಂಥದ್ದು ಪಡ್ಕೋಬೋದು ಅಂತ ನಿಮ್ಮೆಲ್ರಿಗೂ ಒಂದು ಸಂದೇಹ ಇರ್ಬೋದು. ಏನು ನಿಂಬೆಹಣ್ಣು ಮಂತ್ರಿಸ್ಕೊಂಡು ತಗೊಂಡು ಜೋಬಲ್ಲಿ ಇಟ್ಕೊಂಡ್ಬೇಕಾ ಅಂತ ಅನ್ಬೋದು. ನಿಂಬೆಹಣ್ಣು ಇಟ್ಕೊಂಡು ಮಂತ್ರಿಸ್ಕೊಂಡು ಜೋಬಲ್ಲಿ ಇಟ್ಕೊಂಡು ಕೂಡ ಪವರ್ಫುಲ್ ಕೆಲಸ ಮಾಡ್ತಿದ್ದೆ. ಅದು ಅನುಭವ ಆಗಿರೋ ಮಾತ್ರ ಗೊತ್ತು, ಎಲ್ರಿಗೂ ಅನುಭವ ಇಲ್ಲ ಇದು. ಆದರೆ ನಾನು ಹೇಳ್ತಾ ಇರೋದು, ಒಂದು ನಿಂಬೆಹಣ್ಣು, ಒಂದು ನಂಬರ್,
ಈ ಒಂದು ನಿಂಬೆಹಣ್ಣು ಒಂದು ನಂಬರ್ ನಿಮ್ಮ ಜೀವನದ ಎಲ್ಲ ರೀತಿಯ ಅತ್ಯವಶ್ಯಕ ವಿಚಾರಗಳನ್ನು ಕೂಡ ಪೂರೈಕೆ ಮಾಡಿಕೊಡ್ತೀವಿ ಅಂದರೆ ಇದನ್ನು ಮಾಡಿ ನೋಡಿ ನಮ್ಗೆ ಫೋನ್ ಮಾಡ್ಬೇಕು. ನೀವು ಒಳ್ಳೆ ಮನಸ್ಸು, ಶುದ್ಧ ಭಕ್ತಿಯಿಂದ, ನಂಬಿಕೆಯಿಂದ ಇದನ್ನು ಮಾಡ್ತಾ ಹೋಗಿ. ಒಂದು ನಿಂಬೆಹಣ್ಣು ತೊಗೊಂಡು ಚೆನ್ನಾಗಿ ಶುದ್ಧವಾಗಿರಬೇಕು. ಅಲ್ಲಿ ಇಲ್ಲಿ ಚುಕ್ಕಿಗಳು ಅದು ಇದು ಯಾವುದಿರ್ಬೋದು, ನೀಟಾಗಿ ಹೆಂಗಿರಬೇಕು ಅಂದರೆ ಈಗ ನಾನು ತೋರಿಸ್ತಾ ಇದ್ದೀನಿ, ಒಳ್ಳೆ ಗೋಲ್ಡನ್ ಕಲರ್ ನಿಂಬೆಹಣ್ಣು, ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿ ಕಾಣಿದೆ ಅಷ್ಟು ನೀಟಾಗಿದೆ ಇದು. ಇದ್ರ ಮೇಲೆ ನೀವೇನು ಮಾಡಬೇಕು, ಫಸ್ಟ್ ಆಫ್ ಆಲು ಒಂದು ನಂಬರ್ನ ಬರೀಬೇಕು. ಸರ್ವ ದೋಷಗಳು, ಸರ್ವ ತೊಂದರೆಗಳು ಏನೇ ಇದ್ರೂ ಕೂಡ ನನಗೆ ಬಗೆಹರಿಬೇಕು. ನನಗೆ ಇಂಥದ್ದೇ ಒಂದು ನಿರ್ದಿಷ್ಟವಾದಂಥ ವಿಚಾರಗಳು ಇತ್ತು ಅಂದಾಗ ಅದಕ್ಕೆ ಬೇರೆ ಬೇರೆಯಾಗಿರ್ತಕ್ಕಂಥ ಲೆಕ್ಕಾಚಾರ ಇರ್ತದೆ. ಆದರೆ ಎಲ್ಲದಕ್ಕೂ ಒಂದು ಪಾಸಿಟಿವ್ ಎನರ್ಜಿ. ನೋಡಿ, ನಾವು ಇಂದಿನ ಸಂಚಿಕೆ ಹೇಳಿದ್ವಿ, ಆ ಕ್ಷೇತ್ರ ಹೋಗಿ ಈ ಕ್ಷೇತ್ರ ಹೋಗಿ ಜ್ಯೋತಿರ್ಲಿಂಗ ಭೇಟಿ ಮಾಡಿ ಅಂತ. ಆದರೆ ಎಷ್ಟು ಜನ ಜ್ಯೋತಿರ್ಲಿಂಗ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಸಾಧ್ಯ ಆಗೋದಿಲ್ಲ. ಅಂಥವ್ರು ಎಲ್ಲರೂ ಕೂಡ ಏನು ಮಾಡಬೇಕು, ಒಂದು ನಿಂಬೆಹಣ್ಣು ತಗೊಳ್ಳಿ. ಇದನ್ನು ತೊಗೊಂಡೋಗಿ ನಿಮ್ಮ ಇಷ್ಟ ದೇವರು, ನಿಮ್ಮ ಗ್ರಾಮ ದೇವರು, ನಿಮ್ಮ ಕುಲದೇವರು ಯಾರಿದ್ದಾರೆ ಅಥವಾ ಸುತ್ತಮುತ್ತ ಇಷ್ಟ ದೈವ ಯಾವುದನ್ನ ಒಂದು ಜಾಗ ಇದ್ದರೆ ಆ ಜಾಗದಲ್ಲಿ ಹೋಗಿ ಆ ದೇವಿ ಅಥವಾ ಆ ಸ್ವಾಮಿ ಯಾರಾದರೂ ಸೇರಿ ತೊಗೊಂಡೋಗಿ ಅಲ್ಲಿ ಇಡಬೇಕು. ಇಡೋಕ್ಕೆ ಮುಂಚೆ ಏನು ಮಾಡಬೇಕು, ಒಂದು ನಂಬರ್ನ ಬರಿಬೇಕು ನೀವು. ಯಾವುದು ಅಂತಂದರೆ ನಿಮಗೆ ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ. ಯಾವ ನಂಬರ್ ಅಂದರೆ 786 555 555 777 777 222 111 999 666 666. ಇವೆಲ್ಲ ನಂಬರ್ಗಳ ಪರಿಚಯ ಮಾಡಿಕೊಟ್ಟು, ಆ ನಂಬರ್ಗಳ ನೋಟ್ಗಳನ್ನು ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟು, ಆ ನೋಟ್ಗಳನ್ನು ಹೇಗೆ ನೀವು ಬಳಕೆ ಮಾಡಿಕೊಂಡು ಜೀವನದಲ್ಲಿ ಬೇಕಾದಂತಹ ಅವಶ್ಯಕತೆಗಳನ್ನ ಪೂರೈಕೆ ಮಾಡ್ಕೊಂಡು ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ. ಆ ನೋಟ್ ತೊಗೊಂಬರೋದೇನು ಬೇಡ. ಇವಾಗ ಆ ನೋಟ್ ಇರೋ ನಂಬರ್ಗಳು, ಆ ನಂಬರ್ನ ತೊಗೊಂಬರ್ಬೇಕು. ಆ ನಂಬರ್ನ ನೀವಿಲ್ಲಿ ಬರ್ಕೋಬೇಕು. ಯಾವುದರಲ್ಲಿ? ನಿಂಬೆಹಣ್ಣಲ್ಲಿ ಬರೀಬೇಕು. ಈಗ ಉದಾಹರಣೆಗೆ ಒಂದು ಅಂದ್ರೇನು, ಯಾವುದೋ ಒಂದು ಫೈನಾನ್ಷಿಯಲಿ ಮ್ಯಾಟ್ರ್ ಅನ್ಕೊಳ್ಳೋಣ. ಎಕ್ಸಾಂಪಲ್ ಹೇಳ್ಕೊಡ್ತೀನಿ. ಫೈನಾನ್ಷಿಯಲಿ ಮ್ಯಾಟ್ರು. ಈ ಫೈನಾನ್ಷಿಯಲಿ ಮ್ಯಾಟ್ರಿಗೆ ನನಗೆ ಯಾವುದೋ ಒಂದು ಹಣ ಬರಬೇಕು, ಅಥವಾ ನನಗೆ ಯಾವುದೋ ಲೋನ್ ಸ್ಯಾಂಕ್ಷನ್ ಆಗಬೇಕು, ಅಥವಾ ನನಗೆ ಯಾವುದೋ ಒಂದು ದುಡ್ಡು ಇಂಕ್ರಿಮೆಂಟ್ ಆಗಬೇಕು, ಅಥವಾ ನಿನಗೆ ಯಾವುದೋ ಪಿ ಎಫ್ ಅದು ಇದು ಯಾವುದೋ ಇದೆಯಲ್ಲ ಗೌರ್ಮೆಂಟ್ ಕೊಡೋದು, ಅದು ಯಾವುದೋ ನನಗೆ ಬರಬೇಕು. ಈ ಥರ ಯಾವುದೋ ಒಂದು ಅವಶ್ಯಕವಾದಂಥ ಒಂದು ಹಣ ಬರಬೇಕು ಅಂತಂದಾಗ ಭಾಳ ವಿಶೇಷವಾಗಿ ನೀವೇನು ಮಾಡಬೇಕು, ಇಲ್ಲಿ ಒಂದು ಮಾರ್ಕರ್ ಪೆನ್ ತಗೊಳ್ಳಿ. ಮಾರ್ಕರ್ ಪೆನ್ ತಗೊಂಡು 786 ಅಂತ ಬರೀರಿ. 786 ಗೊತ್ತಲ್ಲ ನಿಮಗೆ? ನಮ್ಮ ಒಂದು ಧರ್ಮದವರ ಪವಿತ್ರವಾಗಿರ್ತಕ್ಕಂಥ ಒಂದು ಸಂಖ್ಯೆ. ಅವರೊಬ್ಬರಿಗೆಲ್ಲ ಇಡೀ ಪ್ರಪಂಚದಲ್ಲಿ ಜಾತಿ ಧರ್ಮ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಉಪಯೋಗ ಮಾಡಬೇಕು. ಯಾಕಂದರೆ 786 ಅಂದರೆ ನಂಬರ್ 3 ಬರ್ತದೆ. 3 ಅಂದರೆ ಧನಕಾರಕ ಗುರು. ನೋಡಿ, ಒಂದು ಪಾಯಿಂಟ್ ಇದೆ, ಧನಕಾರಕ ಗುರು. ಗುರುಬಲ ಅಂತ ಹೇಳ್ತೀರಾ, ಅವ್ರಿಗೆಲ್ಲ ಹೆಂಗೆ ಬರುತ್ತೆ ಗುರುಬಲ? ನಮಗಾದ್ರೂ ಗುರು ಪೂಜೆ ಮಾಡ್ತೀವಿ, ಸದ್ಗುರು ಪೂಜೆ ಮಾಡ್ತೀವಿ, ಏನು ಗುರುವಾರ ಹೋಗಿ ದಂಡ ಬಿದ್ದಿತ್ತು. ಒಂದು ಧರ್ಮದವ್ರು ಏನು ಹೇಳ್ತಾರೆ? ಏನಿಲ್ಲ, ಜಸ್ಟ್ ನಂಬರ್ ಫಾಲೋ ಮಾಡ್ತಾರೆ. 786 ಪವಿತ್ರವಾಗಿರ್ತಕ್ಕಂಥ, ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಸಂಖ್ಯೆ. ಈ ಸಂಖ್ಯೆಯನ್ನು ಮಾರ್ಕರ್ ಪೆನ್ ತಗೊಂಡು ಇದ್ರ ಮೇಲೆ ಬರೀರಿ. ಬರೆದು ಯಾರ ಹೆಸರು ಏನಾಗಬೇಕು, ಈಗ ನಿಮಗೋ ಅಥವಾ ನಿಮ್ಮ ಪತಿಗೋ ಅಥವಾ ಪತ್ನಿಗೋ ಅಥವಾ ತಂದೆಗೋ ಅಣ್ಣನಿಗೋ ತಮ್ಮನಿಗೋ ಏನೋ ಒಂದು ಫೈನಾನ್ಷಿಯಲ್ ಸಂಬಂಧಪಟ್ಟಂಥ ಒಂದು ವಿಚಾರ ಆಗಬೇಕು. ಅವ್ರ ಹೆಸರನ್ನ ಇಲ್ಲಿ ಬರೀರಿ. ಆಯಿತಾ? ಇಲ್ಲಿ ಬರೀರಿ. ಇಲ್ಲಿ ಹೆಸರು ಬರೆದ್ಬಿಟ್ಟು ಕೆಳಗಡೆ ಅವ್ರದ್ದು ನಕ್ಷತ್ರ ಬರೀರಿ. ಯಾಕಂದರೆ ಎಷ್ಟೋ ಹೆಸರಿನವರು ಎಷ್ಟೋ ನಕ್ಷತ್ರ ಇರ್ತದೆ. ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಅವ್ರ ತಾಯಿ ಹೆಸರು ಬರೀರಿ ಕೆಳಗಡೆ. ಆಯಿತಾ? ಉದಾಹರಣೆಗೆ ಅನುಪಮ ಹೆಸರು ಬರೀರಿ. 786 ಕೆಳಗಡೆ ಅವ್ರ ತಾಯಿ ಹೆಸರು, ಈ ಹೆಸರಿನವರು ಬರೀರಿ. ಬರೆದುಬಿಟ್ಟು ಇದನ್ನು ತಗೊಂಡೋಗಿ ಪ್ರಾರ್ಥನೆ ಮಾಡಿ. ನೋಡಿ, ನಿಂಬೆಹಣ್ಣು ಅಂದರೆ ಒಂದು ರಿಸೀವರ್. ಏನು ಹೇಳಿ? ನಿಂಬೆಹಣ್ಣು ಅಂದರೆ ಒಂದು ರಿಸೀವರ್. ಜ್ಞಾಪಕ ಇಟ್ಕೊಂಬಿಡಿ. ಈ ರಿಸೀವರ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಬೇಕು. ಆ ಶಕ್ತಿ ಬೇಕು ಅಂದಾಗ ಇದನ್ನು ತಗೊಂಡೋಗಿ ನೀವು ಇಷ್ಟಪಟ್ಟಂತಹ ಒಂದು ಶಕ್ತಿಯುತವಾಗಿರ್ತಕ್ಕಂಥ ದೇವರ ಪಾದಕ್ಕೆ ತಗೊಂಡೋಗಿ ಇದನ್ನು ಇಡಬೇಕು. ಇಟ್ಬಿಡಿ. ಇಟ್ಟ ಮೇಲೆ ಏನು ಮಾಡಬೇಕು? ವಾಚ್ ಮಾಡ್ತಾ ಇರಬೇಕು. ಹೇಳ್ಕೊಡ್ತೀನಿ. ನಮ್ಮ ಬೇಡಿಕೆಗಳು ಈಡೇರೋದಕ್ಕೆ ಗುರೂಜಿ ಒಂದು ವಿಶೇಷವಾದ ತಂತ್ರವನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ವಿ. ಆ ತಂತ್ರದ ಆರಂಭ ಆಗಿದೆ. ದೇವರ ಪಾದದಲ್ಲಿ ಇಡಬೇಕು ನಿಂಬೆ ಹಣ್ಣನ್ನ ಅಂತ ಕೂಡ ಹೇಳಿದ್ದಾರೆ. ಅದಾದ ನಂತರ ಏನು ಮಾಡೋದು ತಿಳ್ಕೊಬೇಕಾ? ಸ್ವಲ್ಪ ಹೊತ್ತು ಕಾಯಬೇಕು. ನಮಸ್ತೆ ಶಂಕರಾದಲ್ಲಿ ಚಿಕ್ಕದೊಂದು ವಿರಾಮ. ನಮಸ್ಕಾರ ಸರ್, ಕೂತ್ಕೊಳ್ಳಿ. ಅಂತ ಒಂದು ಸಂದರ್ಭದಲ್ಲಿ ನೀವೆಲ್ಲ ಇದೀರ, ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದ್ರೆ ಪ್ರಯತ್ನ ನಮ್ದು, ಫಲ ಎಲ್ಲೋ ತಗೊಂಡು ಇಡೋದಲ್ಲ, ಕೊಟ್ಟಿತ್ತನೆಗೆ ಬಚ್ಚಿ. ಈಗ ವೃಶ್ಚಿಕ ರಾಶಿ.
ಮಕ್ಕಳಾಗಿಲ್ವಾ, ಮಕ್ಕಳ ಪೂಜೆಯನ್ನು ಮಾಡಿ ಸಂಕಲ್ಪ ಮಾಡಿ ಜಾಗೃತಿ ಮಾಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿ. ವೀಕ್ಷಕರೇ, ಇದರೊಂದಿಗೆ 12 ರಾಶಿಗಳಿಗೆ ಈ ದಿನ ಹೇಗಿರುತ್ತೆ ಅಂತ ರಾಶಿ ಫಲದಲ್ಲಿ ನೋಡಿದ್ವಿ. ಈಗ ದಿನದ ವಿಷಯವನ್ನ ಮುಂದುವರಿಸೋಣ. ಗುರುಜಿಯವರು ಹೇಳ್ತಾ ಇದ್ರು, ನಮ್ಮ ಬೇಡಿಕೆಗಳನ್ನ, ಆಸೆಗಳನ್ನ ಈಡೇರಿಸಿಕೊಳ್ಳೋದಕ್ಕೆ ಬಹಳ ಅದ್ಭುತವಾದ ಒಂದು ತಂತ್ರ ಇದೆ ಅಂತ. ನಿಂಬೆ ಹಣ್ಣಿನ ಮೂಲಕ ಆ ತಂತ್ರವನ್ನ ಮಾಡೋದು ಹೇಗೆ ಅಂತ ಗುರುಜಿಯವರು ವಿವರಿಸ್ತಾ ಇದ್ರು. ಬನ್ನಿ ಮುಂದುವರಿಸೋಣ. ಗುರುಜಿ, 786 ಅಂತ ಒಂದು ಸಂಖ್ಯೆಯನ್ನ ನಿಂಬೆಹಣ್ಣು ಮೇಲೆ ಬರೆದು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವತೆಯ ಪಾದಲಿಟ್ಟು ಅದನ್ನು ತಗೊಂಡು ಬಂದು ನೀವೇನು ಮಾಡಬೇಕು, ಮನೆ ದೇವ್ರ ಮುಂದೆ ಆದರೂ ಇಡಿ ಅಥವಾ ನೀವು ಜೋಬಲ್ಲಿ ಇಟ್ಟು ಕ್ಯಾರಿ ಮಾಡ್ಕೊಳ್ಳಿ, ಎಲ್ಲಾದರೂ ಇಡಿ ಪರವಾಗಿಲ್ಲ. ಯಾಕಂದರೆ ಈ ನಿಂಬೆಹಣ್ಣಿಗೆ ನಿಮ್ಮ ಹೆಸರು ನಂಬರ್ ಬಿದ್ದ ತಕ್ಷಣ ಇದು ಆಕ್ಟಿವೇಟ್ ಆಗ್ತದೆ. ನಿಮಗೆ ಏನು ಬೇಕೋ ಅದೆಲ್ಲವನ್ನು ಕೂಡ ಈ ರಿಸೀವರ್ ಅಂತಕ್ಕಂಥ ನಿಂಬೆಹಣ್ಣು ನಿಮಗೆ ಕೊಟ್ಬಿಡ್ತದೆ. ನೋಡಿ, ಒಳ್ಳೇದನ್ನು ಕೊಡ್ತದೆ, ಕೆಟ್ಟದನ್ನು ಮಾಡ್ತದೆ. ನಮಗೆ ಒಳ್ಳೇದು ಮಾತ್ರ ಮಾಡೋಣ, ಒಳ್ಳೇದು ಮಾತ್ರ ಬಯಸೋಣ, ಇದು ಮಾಡ್ತಾ ಬನ್ನಿ. ಇದು ಜನರಲ್ಲಿಗೆ ಯಾರು ಬೇಕೋ ಎಲ್ಲರೂ ಕೂಡ ಮಾಡ್ಕೊಳ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸಂಖ್ಯೆ 786. ಈ ನಂಬರ್ನ ಫಾಲೋಅಪ್ ಮಾಡಿ. ಇನ್ನು ನೆಕ್ಸ್ಟು ಎಜುಕೇಷನ್ ಬೇಕು, ಮಕ್ಕಳು ಓದ್ತಾ ಇಲ್ಲ, ಎಜುಕೇಷನ್ ಬೇಕು ಅಂದರೆ ಇದೇ ನಂಬರ್ ಜೊತೆಗೆ ಇನ್ನೊಂದು ನಂಬರ್ ಹಾಕಬೇಕು. ಫಸ್ಟ್ ಏನು ಹಾಕಬೇಕು, 786. ನೆಕ್ಸ್ಟ್ ಏನು ಹಾಕಬೇಕು, 777 777 ಹಾಕ್ಬಿಟ್ಟು ಇಲ್ಲಿ ಏನು ಮಾಡಬೇಕು, ಹೆಸರು ಬರೀಬೇಕು. ಮಕ್ಕಳದು ಹೆಸರು ಬರೆದು ಅವ್ರ ತಾಯಿ ಹೆಸರು ಬರೀಬೇಕು. ಏನಾದರೂ ಎಜುಕೇಷನ್ ಸಂಬಂಧಪಟ್ಟಾಗೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್, ಫೋರ್ತ್ ಸ್ಟ್ಯಾಂಡರ್ಡ್ ಏನೇ ಇದ್ರೂ ಕೂಡ ಅದನ್ನಲ್ಲಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ನೀವೇನು ಮಾಡಬೇಕು, ಗಣಪತಿ ದೇವಸ್ಥಾನ ಅಥವಾ ದಕ್ಷಿಣಾಮೂರ್ತಿ ಅಥವಾ ಆ ಜಾತಕ ನಡೀತಿರ್ತಕ್ಕಂಥ ಯಾವ್ದಾದ್ರು ಒಂದು ಶಕ್ತಿ ದೇವತೆ ಕಾಲ ಇತ್ತು, ಆ ದೇವತೆಯ ಪಾತ್ರದಲ್ಲಿಟ್ಟು ಇನ್ನು ತೊಗೊಂಡು ಬಂದು ಆ ಮಗುವಿನ ಬ್ಯಾಗ್ನಲ್ಲಾದರೂ ಇಡಿ ಅಥವಾ ಮಗು ಮಲ್ಕೊಳ್ತಕ್ಕಂತಹ ದಿಮ್ಕೆಳಗಾದ್ರೂ ಇಡಿ ಅಥವಾ ಆ ಮಗು ಓದ್ತಕ್ಕಂಥ ಟೇಬಲ್ ಇದ್ದರೆ ಟೇಬಲ್ ಮೇಲೆ ಇಟ್ಬಿಡಿ. ಆಯಿತಾ? ನೋಡಿ ಎಷ್ಟು ಅದ್ಭುತವಾದಂಥ ಕೆಲಸ ಆಗುತ್ತೆ, ಅಷ್ಟು ಅದ್ಭುತ ಕೆಲಸ ಆಗ್ತದೆ. ಇನ್ನು ನೆಕ್ಸ್ಟು ಉದ್ಯೋಗ ಎಲ್ರಿಗೂ ಬೇಕೇ ಬೇಕು. ಉದ್ಯೋಗ ಸಂಬಂಧಪಟ್ಟಂಥ ವಿಚಾರಕ್ಕೆ ಏನು ಮಾಡಬೇಕು, 786 ಈ ನಂಬರ್ನ ಫಸ್ಟ್ ಹಾಕಬೇಕು. ಅದು ಹಾಕಿದ್ಮೇಲೆ 555 ನಂಬರ್ನ ಹಾಕಬೇಕು. ಫಸ್ಟು 786 ನಂಬರ್ ಹಾಕಬೇಕು, ಅದಾದಮೇಲೆ 555 ನಂಬರ್ ಹಾಕಬೇಕು. ಹಾಕ್ಬಿಟ್ಟು ಯಾರಿಗೆ ಉದ್ಯೋಗ ಬೇಕು, ಯಾರಿಗೆ ವ್ಯಾಪಾರ ಬೇಕು ಅವರು ಇಲ್ಲಿ ಆ ಹೆಸರು ಮತ್ತು ಇದನ್ನು ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿ ನಿಮ್ಮ ರಾಶಿ ಅಥವಾ ಲಗ್ನ ಸಂಬಂಧಪಟ್ಟಂಥ ಅಧಿದೇವತೆ ಯಾರಿದ್ದಾರೆ ಅಥವಾ ನಿಮಗೆ ದಶಮಾಧಿ ಸಂಬಂಧಪಟ್ಟಂಥ ಗ್ರಹ ಸಂಬಂಧ ದೇವತೆ ಯಾರಿದ್ದಾರೆ ಅಥವಾ ನಿಮ್ಮ ಕುಲದೇವರು ಯಾರಿದ್ದಾರೆ ಅಥವಾ ನಿಮ್ಗೆ ಇಷ್ಟ ದೈವ ಯಾರಿದೆ ಆ ಜಾಗದಲ್ಲಿ ತೊಗೊಂಡೋಗಿ ಇಟ್ಬಿಟ್ಟು ಸಮರ್ಪಣೆ ಮಾಡಿ ತೊಗೊಂಡು ಬಂದು ವ್ಯಾಪಾರ ಮಾಡಬೇಕಂದಾಗ ವ್ಯಾಪಾರ ಪೆಟ್ಟೆ ಪೆಟ್ಟಿಗೆ ಹಾಕಿ, ಉದ್ಯೋಗ ಹೋಗ್ತಿತ್ತು ಅಂದಾಗ ಉದ್ಯೋಗ ಹೋಗ್ಬೇಕಂದಾಗ ಜೇಬಲ್ಲಿ ಇಟ್ಕೊಂಡು ಹೋಗಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗದೆ ಅದ್ಭುತವಾಗಿರ್ತಕ್ಕಂಥ ಯೋಗ ಫಲ ನಿಮ್ದಾಗ್ತದೆ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಇನ್ನು ನೆಕ್ಸ್ಟು ಭಾಳ ವಿಶೇಷವಾಗಿ ಏನಪ್ಪ ಅಂತಂದರೆ ಆರೋಗ್ಯ ಆಯಿತು, ವಿದ್ಯೆ ಆಯಿತು, ಉದ್ಯೋಗ ಆಯಿತು, ವ್ಯಾಪಾರ ಆಯಿತು. ಮದುವೆ ಮಾಡ್ಕೋಬೇಕಲ್ಲ, ಈಗ ಹುಡುಗ ಸಿಗ್ತಾಯಿಲ್ಲ, ಹುಡುಗಿ ಸಿಗ್ತಾಯಿಲ್ಲ, ಬರೀ ಇದೇ ಕಂಪ್ಲೇಂಟು ನಮ್ಮಲ್ಲಿ. ಏನು ಜನ್ಮದಲ್ಲಿ ಜಾತಕದಲ್ಲಿರ್ತಕ್ಕಂಥ ಜನ್ಮದೋಷ ಪರಿಹಾರ ಮಾಡ್ಕೊಳ್ಳಿ ಅಂದರೆ ಇಲ್ಲ, ನನಗೆ ಆ ಟೈಮಿಗೆ ಹುಡುಗ ಬೇಕು, ಹುಡುಗಿ ಬೇಕು ಅಷ್ಟೇ. ಯಾವುದೋ ಒಂದು ಸಿಕ್ತು, ಮದುವೆ ಮಾಡ್ಕೊಂಡೆ ಹೋದ. ನೋಡಿ, ಎಲ್ಲ ಕಾರ್ಯಗಳು ಮಾಡ್ತಾರೆ. ಮದುವೆ ಮಾಡ್ಕೊಂಡು ಜಾತಕ ತೋರಿಸಿ ಈಗ ಡಿವೋರ್ಸ್ ತನಕ ಹೋಗಿದೆ ಅಂತ ಹೇಳ್ತಾರೆ. ಇವೆಲ್ಲ ಬೇಕಾ? ಅದರಿಂದ ಭಗವಂತ ಅಂತಕ್ಕಂಥನು ಜಾತಕ ಅಂತ ಅವ್ನು ಕೊಟ್ಟಿದ್ದಾನೆ. ಒಂದ್ಸರಿ ತೆಗೆದು ನೋಡಿ, ನೀವು ಕಳ್ಕೊಳ್ಳೋ ಲಕ್ಷಾಂತರ ಏನಿಲ್ಲ, ಎಲ್ಲ ಆಗೋದ್ಮೇಲೆ ಲಕ್ಷಾಂತರ ಕಳ್ಕೊಬೇಕಲ್ಲ, ಕೋಟ್ಯಾಂತರ ಬೇಕು ಕಳ್ಕೊಬೇಕಾಗ್ತದೆ. ಅದರಿಂದ ಅಂಥ ತಪ್ಪುಗಳನ್ನ ಮಾಡೋದು ಬೇಡ. ಅದಕ್ಕೆ ವಿವಾಹ ಆಗಬೇಕು ಅಂದಾಗ ವಿಶೇಷವಾಗಿ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ 786 ಮತ್ತು 666 786 ಮತ್ತು 666 ಈ ಹೆಸರು ಬರೆದ್ಬಿಟ್ಟು ಗಂಡು ಬೇಕಂದರೆ ಗಂಡು, ಹೆಣ್ಣು ಹೆಸರು ಬೇಕಂದರೆ ಹೆಣ್ಣು ಅಂದರೆ ನಿಮ್ಮದು ಬರ್ಕೋಬೇಕು. ಅಲ್ಲಿ ಯಾವುದೋ ಒಂದು ಹೆಣ್ಣು ಸಿಕ್ಕಿದೆ ಹೆಸರು ಬರೆದ್ಬಿಟ್ಟು ಅದೇ ಬೇಕು ಅಂತಲ್ಲ, ಹಂಗೆಲ್ಲ ಮಾಡಿಬಿಟ್ಟಿರ ಆಮೇಲೆ ಅದು ವಶೀಕರಣ ಆಗಿಬಿಡ್ತದೆ. ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ಹೆಸರು ನನಗಿಂಥದ್ದು ಆಗಬೇಕು ಅಂತಕ್ಕಂಥ ಮನೋಸಂಕಲ್ಪದಿಂದ ಈ 2 ಹೆಸರುಗಳನ್ನು 2 ನಂಬರ್ಗಳನ್ನು ಬರ್ಕೊಳ್ಳಿ. ಬರೆದು ನಿಮಗೆ ಇಷ್ಟ ದೈವದ ಕಡೆ ಇಟ್ಟು ಪಾದ ಇಟ್ಟು ತೊಗೊಂಬಂದು ಇಟ್ಕೊಳ್ಳಿ. ಆಯಿತಾ? ಇದು ಇಟ್ಕೋಬೇಕಂದ್ರೆ ತಲೆ ದಿಮ್ಕಡೆ ಇಟ್ಕೋಬೇಕು. ಯಾರು ಗಂಡಸರು ಹೆಂಗಸರು, ಹೆಣ್ಣು ಗಂಡು ಯಾರೇ ಇದ್ರೂ ಕೂಡ ಹೆಣ್ಣು ಬೇಕಂದರೆ ಗಂಡು, ಗಂಡು ಬೇಕಂದರೆ ಹೆಣ್ಣು. ಆಯಿತಾ? ಇದನ್ನು ಸಂಕಲ್ಪ ಮಾಡಿಬಿಟ್ಟು ತಲೆ ದಿಮ್ಕಡೆ ಇಟ್ಕೊಳ್ಳಿ. ಆಯಿತಾ? ಅಥವಾ ದೇವ್ರ ಮಂತ್ರ ಇಟ್ಟು ದಿನ ಪೂಜೆ ಮಾಡಿ. ನೋಡಿ, ಅದೇನಾಗುತ್ತೆ, ನೀವು ಏನು ಕೇಳ್ತಿರೋ ಅದು ಭಗವಂತನ ಮುಖಾಂತರ ಈ ನಿಂಬೆಹಣ್ಣು ನಿಮಗೆ ರಿಸೀವರ ಕೆಲಸ ಮಾಡಿ ಕೊಡ್ತದೆ ನಿಮಗೆ. ಆಯಿತಾ? ಇಂಥ ಅದ್ಭುತವಾದಂಥ ಒಂದು ಯೋಜನೆ ಅಥವಾ ಅದ್ಭುತವಾಗಿರ್ತಕ್ಕಂಥ ಒಂದು ಶಾಸ್ತ್ರ ಬೆರಳು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಾಯ್ತಲ್ವಾ? ನೆಕ್ಸ್ಟ್ ಇನ್ನೇನು ಬೇಕಾಗಿದೆ, ಮಕ್ಕಳು ಬೇಕು. ಮದುವೆ ಮಾಡ್ಕೊಂಡಿರ್ತಾರೆ, ಮಕ್ಕಳಾಗಲ್ಲ. 2 ವರ್ಷ 3 ವರ್ಷ 4 ವರ್ಷ IVF ಅಂತೆ ಅದಂತೆ ಇದಂತೆ ಲಕ್ಷಾಂತರ ತಗೊಂಡು ಸುರಿದಿರ್ತಾರೆ. ಯಾಕೆ ಬೇಕು? ಒಂದ್ಸರಿ ಜಾತಕ ತೋರಿಸ್ಕೊಂಡು ಅದು ಮೆಡಿಕಲ್ ಪ್ರಾಬ್ಲಮ್ಸ್ ಇದೆಯಾ ಅಥವಾ ಗ್ರಹಗಳ ದೋಷ ಇದೆಯಾ ಅಂತ ಒಂದ್ಸರಿ ಯಾಕೆ ಚೆಕ್ ಮಾಡ್ಕೋಬಾರ್ದು? ನೀವು ಮಾಡಲ್ಲ. ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಅಲ್ಲಿ ಚೆಕಪ್ ಮಾಡಿಸಿ, ಇಲ್ಲಿ ಚೆಕಪ್ ಮಾಡಿದೆ, ಮಕ್ಕಳೇ ಆಗಲ್ಲ ಅಂತಂದರು. ಡಾಕ್ಟ್ರ್ ಏನು ದೇವರಲ್ಲ. ಕೆಲವು ಡಾಕ್ಟ್ರುಗಳು ದೇವರಾಗಿ ನಮ್ಗೆ ಆ ಟೈಮಿಗೆ ಸಿಗ್ತಾರೆ. ಅಂದರೆ ದೇವರೇ ಡಾಕ್ಟ್ರನ್ನ ಕಳಿಸ್ಕೊಡ್ತಾರೆ. ಆಯಿತಾ? ಆದರೆ ಡಾಕ್ಟ್ರ್ ಹೇಳಿದ್ದೇ ಅಂತಿಮ ಅಂತೇಳಿ ಅಲಿತಾ ಕೂತ್ಕೊಳ್ಬೇಡಿ. ತಗೊಳ್ಳಿ ಒಂದು ನಿಂಬೆಹಣ್ಣು ತೊಗೊಂಬಿಟ್ಟು ಏನು ಮಾಡಬೇಕು, ಭಾಳ ವಿಶೇಷವಾಗಿ ಒಂದು ಲೆಕ್ಕಾಚಾರ ಮಾಡ್ಕೋಬೇಕು. ಏನು ಲೆಕ್ಕಾಚಾರ ಅಂದರೆ 786
786 ಬರ್ಕೊಳ್ಳಿ, 786 ಇದನ್ನು ಬರ್ಕೊಂಡು ನೀವೇನು ಮಾಡಬೇಕು, 666 ಆ ನಂಬರ್ನಲ್ಲಿ ಬರೀಬೇಕು. ಇಲ್ಲಿ 3 ನಂಬರ್ ಬರೀಬೇಕು. ಇದ ಮೇಲೆ ಬರೆದ್ಬಿಟ್ಟು ನಮಗೆ ಸಂತಾನ ಭಾಗ್ಯ ಬೇಕು, ಸಂತಾನ ಭಾಗ್ಯಕ್ಕೋಸ್ಕರ ನಾವು ಇದು ಮಾಡ್ತಿದ್ದೀವಿ ಅಂಥೇಳಿ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟ ದೇವರು, ಕುಲದೇವರು, ಗ್ರಾಮದೇವರು ಯಾರಿದ್ದಾರೋ ಆ ಪಾದದಲ್ಲಿಟ್ಟು ಆ ಭಗವಂತನಲ್ಲಿ ಯಾರು ನಂಬಿದ್ದೀರೋ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟು ನೀವು ತೊಗೊಂಡು ಬನ್ನಿ. ತೊಗೊಂಡು ಬಂದು ಅದನ್ನು ದೇವ್ರ ಮನೇಲಿ ಇಡ್ತಿರೋ ಅಥವಾ ನಿಮ್ಮ ಬೆಡ್ರೂಮ್ನಲ್ಲಿ ಕಾಣಿಸೋ ಥರ ಇಡ್ತಿರೋ, ಕಾಣಿಸೋ ಥರ ಇಟ್ಟರೆ ಭಾಳ ಒಳ್ಳೆಯದು. ನಿಮ್ಮ ಬೆಡ್ರೂಮ್ ಅಲ್ಲಿ ಮಲ್ಕೊಳ್ತೀರ ಅಂದರೆ ಎದುರುಗಡೆ ಬಂದಾಗ ಇದು ನೋಡಬೇಕು, ಈ ನಂಬರ್ ನೋಡ್ತಾ ಇರಬೇಕು, ನೀವು ರಿಫ್ಲೆಕ್ಟ್ ಆಗಬೇಕು ಈ ನಂಬರು. ಈ ಥರ ಸರ್ವ ವಿಧದ ದೋಷಗಳಿಗೆ ಸರ್ವ ವಿಧದ ಸಂಖ್ಯೆಗಳನ್ನು ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ನಮಗೆ ಬೇಕಾದ್ದೆಲ್ಲ ಪಡಿಬೋದು. ಇದು ಕಲ್ಪವೃಕ್ಷ ಕಾಮಧೇನಿಗಿಂತ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂತಹ ದೈವಿ ಹಣ್ಣು, ನಿಂಬೆ ಹಣ್ಣು. ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗಲಿ.